ಬಳ್ಳಾರಿಯಲ್ಲಿ ಈಗಲೂ ಕೂಡ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಆ ಬಂಟಿಂಗ್ಸ್ ಹಾಗೆ ಬ್ಯಾನರ್ ಕಟ್ಟೋ ವಿಚಾರ ಪ್ರಾರಂಭವಾದ ಗಲಾಟೆಯದ್ದೇ ಚರ್ಚೆ ಇದೆ. ಇನ್ಫ್ಯಾಕ್ಟ್ ಬಳ್ಳಾರಿಯಿಂದ ಪ್ರಾರಂಭವಾಗಿ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ ಇದೇ ಚರ್ಚೆ ರಾಜಕೀಯ ವಲಯದಲ್ಲಿ. ಅದರಲ್ಲೂ ಇವತ್ತಿನ ಇಡೀ ದಿನದ ಚರ್ಚೆ ಸೀಮಿತವಾಗಿರೋದು ಬುಲೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದರ್ಥದಲ್ಲಿ 9mm ಬುಲೆಟ್ ವರ್ಸಸ್ 12mm ಬುಲೆಟ್ ಅನ್ನೋ ರೀತಿಯಲ್ಲಿ ಹೋಗಿದೆ ಪರಿಸ್ಥಿತಿ. ಅಸಲಿಗೆ ನೂರಾರು ಸುತ್ತು ಗುಂಡನ್ನ ಆ ರಾತ್ರಿ ಹಾರಿಸಲಾಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ. ಇದೇ ಆರೋಪ ಶ್ರೀರಾಮುಲು ಅವರ ಕಡೆಯಿಂದ ಕೂಡ ಬರ್ತಾ ಇದೆ. ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಗನ್ನಿಂದ ಹಾರಿದ ಬುಲೆಟ್ನಿಂದ ರಾಜಶೇಖರನ ಸಾವಾಯ್ತಾ? ಟಾರ್ಗೆಟ್ ಇದ್ದಿದ್ದು ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರನ್ನ ಕೊಲ್ಲೋದ? ಇದಕ್ಕೆ ಪ್ರತಿಯಾಗಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಒಳಗಿಂದಲೂ ಕೂಡ ಬುಲೆಟ್ಗಳು ಹಾರಿ ಬಂತ. ಇವತ್ತು ಸಿಕ್ಕ 9mm ಬುಲೆಟ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದು ಯಾರ ಗನ್ನಿಂದ ಹಾರಿದ ಬುಲೆಟ್? ಅದರ ಜೊತೆಯಲ್ಲೇ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರು ಕೊಡ್ತಿರುವ ಲೆಕ್ಕ ಒಟ್ಟು 7 ಮಂದಿ ಗನ್ಮ್ಯಾನ್ಗಳಿದ್ದಾರೆ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಹಾಗೆ ಸೋಮಶೇಖರ್ ರೆಡ್ಡಿ ಅವರನ್ನ ಒಳಗೊಂಡಂತೆ 3 ಜನಕ್ಕೆ 7 ಮಂದಿ ಗನ್ಮ್ಯಾನ್ಗಳಿದ್ದಾರೆ. ಆ 7 ಮಂದಿ ಗನ್ಮ್ಯಾನ್ಗಳು ಸರ್ಕಾರದಿಂದ ಕೊಟ್ಟವರು. ಸರ್ಕಾರ ಈಗ ಆಲ್ರೆಡಿ ಆ ಗನ್ಮ್ಯಾನ್ಗಳ ಬಳಿ ಇದ್ದ ಗನ್ಗಳನ್ನ ಪೊಲೀಸ್ ಇಲಾಖೆ ಸೀಸ್ ಮಾಡಿದೆ. ಹೊಸದಾಗಿ ಬುಲೆಟ್ಗಳನ್ನ ಗನ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಯಾರ ಗನ್ಮ್ಯಾನ್ ಬಳಿ ಇದ್ದ ಬುಲೆಟ್ಟು ಇವೆಲ್ಲ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಕೊಡ್ತಾ ಇರುವ ಸಬೂಬು ಸತ್ಯಾನ ಎಲ್ಲ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದಂತಹ ಆ ಗಲಾಟೆ, ಅದಾದ ನಂತರದಲ್ಲಿ ನಡೀತಾ ಇರುವ ರಾಜಕಾರಣ. ಇನ್ನು ಇವತ್ತಿನ ಪವರ್ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ಆಯಾಮದ ಚರ್ಚೆಯ ಬದಲಾಗಿ ಈ ಬುಲೆಟ್ಗಳ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದ್ರಿಂದ ಅಸಲಿಗೆ ಈ ಬುಲೆಟ್ಗಳಿಂದ ಯಾವೆಲ್ಲ ಸತ್ಯಗಳನ್ನ ಈ ಘಟನೆಗೆ ಸಂಬಂಧಪಟ್ಟಂತೆ ಹೊರ ತರಲಿಕ್ಕೆ ಸಾಧ್ಯ, ಈ ಆಯಾಮದಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಹಾಬಲ್ ಶೆಟ್ಟಿ, ಈಗ ಬುಲೆಟ್ಗಳು ಸೀಸ್ ಮಾಡಲಾಗ್ತಾ ಇದೆ. ಯಾವೆಲ್ಲ ಫೈರ್ ಆಗಿ ನೆಲದ ಮೇಲೆ ಬಿದ್ದಿತ್ತು ಅದನ್ನೆಲ್ಲವನ್ನ ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಬೇಸಿಕ್ ಪ್ರಶ್ನೆ, ಹೀಗೆ ಕಲೆ ಹಾಕಿರುವ ಬುಲೆಟ್ನಿಂದ ಯಾವ ರೀತಿಯಾದ ತನಿಖೆ ಆಗತ್ತೆ? ಅದರಿಂದ ಯಾವೆಲ್ಲ ಅಂಶಗಳು ತಿಳ್ಕೊಳ್ಳಿಕ್ ಸಾಧ್ಯ ಆಗತ್ತೆ ತನಿಖಾಧಿಕಾರಿಗಳಿಗೆ? ನಮಸ್ಕಾರ ಸ್ಮಿತಾ ಅವರ. ಇದು ಮೊದಲಿದು ಈಗ ಫೈರಿಂಗ್ ಆಗಿ ಆಲ್ಮೋಸ್ಟ್ 48 hours ಆಯ್ತು ಅಂತ ಕಾಣ್ತದೆ, ಕರೆಕ್ಟಾ? ಹೌದು. ಈ ಫೈರ್ ಕೇಸ್ ಅಲ್ಲಿ 48 ಗಂಟೆ ತುಂಬಾ ಜಾಸ್ತಿ ಆಯ್ತು. ಇನ್ನೂ ನಿಮ್ಗೆ ಬುಲೆಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಐ ಥಿಂಕ್ ದೇರ್ ಇಸ್ ಸಮ್ ಇನ್ವೆಸ್ಟಿಗೇಷನ್ ಫ್ಲಾಸ್. ಯಾಕಂತ ಹೇಳಿದ್ರೆ ಈ ಫೈರ್ ಇಂಜುರಿಯಲ್ಲಿ, ಫೈರ್ ಕೇಸ್ ಅಲ್ಲಿ ಫೈರ್ ಆದ ನೀವು ಎಷ್ಟು ರೌಂಡ್ ಫೈರ್ ಆಯ್ತು ಅಂತ ನೀವು ವಿಟ್ನೆಸ್ ಹತ್ರ ಕೇಳ್ತಾ ಇರ್ತೀರಿ. ಒಂದು 5, 6, 10, 20, 30, ನೀವೀಗ ಹೇಳಿದ್ರಿ 100 ಅಂತ ಹೇಳಿದ್ರಿ. 100 ರೌಂಡ್ ಫೈರಿಂಗ್ ಆದಾಗ ಅಟ್ ಲೀಸ್ಟ್ ಒಂದು 5-6 ಮೆಟಲ್ ಡಿಟೆಕ್ಟರ್ ಹಿಡ್ಕೊಂಡು ಅವರು ಸರ್ಚ್ ಮಾಡ್ಬೇಕಿತ್ತು ಹೋಲ್ ನೈಟ್. ಬೆಳಿಗ್ಗೆವರೆಗೆ ಕಾಯ್ಲಿಕ್ಕಿಲ್ಲ, ಇದು ರಾತ್ರಿ ಇಡೀ ಮಾಡ್ಬೇಕಿತ್ತು. 48 hours ಇಸ್ ಟೂ ಲಾಂಗ್. ಈ 48 hours ಅಲ್ಲಿ ಇನ್ಯಾರು ರಾತ್ರಿ ಬಂದು ಫೈರ್ ಮಾಡಿದ್ರು, ಇನ್ಯಾರು ತಂದು ಕಿಸೆಯಿಂದ ಬಿಸಾಡಿದ್ರು ಗೊತ್ತಿಲ್ಲ ನಮ್ಗೆ. ಸೊ ಹೀಗಿರುವಾಗ ಈ ರಾತ್ರಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗಿ, ಆ ರಾತ್ರಿ ಎಷ್ಟು ಗಂಟೆ ಗಲಾಟೆ ನನ್ಗೆ ಗೊತ್ತಿಲ್ಲ, ಇಡೀ 24 hours ಅಲ್ಲಿ ಎವ್ರಿ ಪೀಸ್ ಮೆಟಲ್ ಪೀಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಅದನ್ನು ಸೀಸ್ ಮಾಡ್ಬೇಕಿತ್ತು ಇವ್ರು. ಒಂದು ಇನ್ನೂ ಬುಲೆಟ್ ಸಿಗ್ತಾ ಇದೆ, ಇನ್ನೂ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾರು ಹೊಡೆದ್ರು ಏನ್ ನಮ್ಗೆ ಗೊತ್ತಿಲ್ಲ. ಅದು ಒಂದು ಫ್ಲಾಸ್ ಇನ್ವೆಸ್ಟಿಗೇಷನ್ ಅಲ್ಲಿ. ಒಂದು ಇನ್ನೊಂದು ಉಂಡಿದು ಪಿಕ್ಚರ್ ಸಿಕ್ಕಿದ್ರೆ ನಾನಲ್ಲ, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅದನ್ನ ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಇಂಟರ್ಮೀಡಿಯೇಟ್ ಶಾಟ್ ಅಂತ ನೋಡಿದ ಕೂಡ ಹೇಳ್ತಾರೆ. ನನ್ಗೆ ಯಾರು ಹೇಳಿದ್ರು ಇದು 2 ಸರಿ ಮರಣೋತ್ತರ ಪರೀಕ್ಷೆ ಆಯ್ತು ಅಂತ ಹೇಳಿದ್ರು. 2 ಸರಿ ಆಗುವ ಪ್ರಶ್ನೆನಲ್ಲಿ, ಯಾಕಂದ್ರೆ ಅದೇ ಡಾಕ್ಟರ್ ಮಾಡೋದಾದ್ರೆ 2ನೇ ಸರಿ ಯಾಕೆ ಮಾಡ್ಬೇಕು? ಫಸ್ಟ್ ಸಿಕ್ಕಿದ ಕೂಡಲೇ ಅದು ಪ್ರೊಸೀಜರ್ ವೆರಿ ಕ್ಲಿಯರ್. ಬ್ಯಾಲಿಸ್ಟಿಕ್ ಅಲ್ಲಿ ನಾವು ತುಂಬಾ ಫೈರ್ ಆರ್ಮ್ ಕೇಸ್ ಮಾಡಿದ್ದೇವೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ. ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಂದ ಕೂಡಲೇ ಅವರ ಬಟ್ಟೆಯನ್ನು ನಾವು ಭಾರಿ ಪ್ರಿಕಾಷನ್ ತೆಗೆದಿಡ್ಬೇಕು ಫಸ್ಟ್ ಆಫ್ ಆಲ್. ಅದ ನಂತರ ಅವ್ರನ್ನ ಎಕ್ಸ್ರೇ ಕಳಿಸ್ಬೇಕು ನಾವು.
ವಿತ್ ಬಟ್ಟೆ ಎಕ್ಸ್ರೇ ಕಳಿಸ್ತೇವೆ ನಾವು. ಎಕ್ಸ್ರೇ ಫುಲ್ ಬಾಡಿ ಎಕ್ಸ್ರೇ ತೆಗೆದ ಮೇಲೆ CT ಪ್ರೊವಿಷನ್ ಇದ್ರೆ CT ಸ್ಕ್ಯಾನ್ಸ್ ಮಾಡಬಹುದು ಫುಲ್ ಬಾಡಿ. ಅದ್ ತೆಗೆದ ನಂತರನೇ ಆಟೋಪ್ಸಿ ಮಾಡುದು, ಮರಣೋತ್ತರ ಪರೀಕ್ಷೆ ಮಾಡುದು. ಯಾವಾಗ ಎಕ್ಸ್ರೇ ಆದ ನಂತರನೇ ಮರಣೋತ್ತರ ಪರೀಕ್ಷೆ ಮಾಡುದು. ಈ ಇಂಜುರಿ ವೂಂಡ್ ಆಫ್ ಎಂಟ್ರಿ ಏನಿದೆ ಅದ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ನಿಯರ್ ಶಾಟ್, ಡಿಸ್ಟೆಂಟ್ ಶಾಟ್, ಇಂಟರ್ಮೀಡಿಯೇಟ್ ಶಾಟ್, ಪಾಯಿಂಟ್ ಬ್ಲಾಂಕ್ ಅಂತ ನೋಡಿದ ಕೂಡಲೇ ಗೊತ್ತಾಗ್ತದೆ. ಅದ್ ಆದ್ಮೇಲೆ ಆ ಪಿಕ್ಚರ್ ಇದ್ರೆ ನಾನು ಈಗ ಸಹ ನಿಮ್ಗೆ ಹೇಳ್ಬೋದು ಯಾವ ಶಾಟ್ ಅಂತ. ಈಗ ಅಲ್ಲಿ ನಮ್ಮ ಬುಲೆಟ್ ಅಲ್ಲ, ಇವ್ರ ಬುಲೆಟ್ ಅಲ್ಲ, ಅವ್ರ ಗನ್ ಅಲ್ಲ ಅಂತ ಹೇಳುವಾಗ ಇಟ್ ಕುಡ್ ಬಿ ರಿಕೋಚೆಟ್ ಬುಲೆಟ್. ಏನಾಗ್ತದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಫೈರ್ ಮಾಡುವಾಗ ಅಲ್ಲಿ ಕಂಪೌಂಡ್ ಒಳಗೆ ಹೊಡೆದು ಅದು ವಾಪಸ್ ರಿಬೌಂಡ್ ಆಗ್ತದೆ. ಅದು ರಿಬೌಂಡ್ ಆದಾಗ ಏನಾಗ್ತದೆ ಬುಲೆಟ್, ಅದಕ್ಕೆ ರಿಕೋಚೆಟ್ ಬುಲೆಟ್ ಅಂತ ಹೇಳ್ತೇವೆ. ಅದು ವೂಂಡ್ ಆಫ್ ಎಂಟ್ರಿ ವಿಲ್ ಬಿ, ಅದು ಮ್ಯಾಚ್ ಮಾಡೋದು ಭಾರಿ ಕಷ್ಟ. ಈ ಬುಲೆಟ್ ಒಟ್ಟಿಗೆ ಅದು ಮ್ಯಾಚ್ ಆಗುದಿಲ್ಲ. ಈ ಇವರ ಫೈರ್ ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಬುಲೆಟ್, ಒಂದು ಅವರ ಬಾಡಿಯಲ್ಲಿ ಸಿಕ್ಕಿದ ಇಟ್ಸ್ ಕಾಲ್ಡ್ ಕ್ರೈಮ್ ಬುಲೆಟ್, ಅದನ್ನು ತೆಗಿತಾರೆ. ಮತ್ತೊಂದು ಎಲ್ಲ ಗನ್ನಿಂದ ಒಂದು ಫೈರ್ ಮಾಡ್ತಾರೆ. ಫೈರ್ ಮಾಡಿ ಅದನ್ನ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಕಂಪೇರ್ ಮಾಡ್ತಾರೆ. ಈ ಬುಲೆಟ್ಗೂ ಸಹ ಫಿಂಗರ್ ಪ್ರಿಂಟ್ ಇದೆ, ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಅಂತ ಇದೆ. ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ ಇದೆ ಅದೇ ತರ ಪ್ರತಿ ಬುಲೆಟ್ಗೆ ಒಂದು ಫಿಂಗರ್ ಪ್ರಿಂಟ್ ಇದೆ. ಈಗ ನನ್ನ ಹತ್ರ ಒಂದು ಗನ್ ಇದ್ದೆ, ಅದು ನಿಮ್ಮ ಹತ್ರ ಸೇಮ್ ಮೇಕ್ ಗನ್ ಇದೆ, ವೆಬ್ಲಿ ಸ್ಪಾಟ್ ಗನ್ ನಮ್ಮ ಇಬ್ಬರ ಹತ್ರ ಇದೆ ಅಂತ ತಿಳ್ಕೊಳ್ಳಿ. ಎರಡು ಸೇಮ್ ಮೇಕ್ ನೀವು ಒಟ್ಟಿಗೆ ತಗೊಂಡಿರ್ಬೋದು ಇಬ್ರು, ಆದ್ರೆ ಅದರಿಂದ ಫೈರ್ ಆಗೋ ಬುಲೆಟ್ ನಮ್ದು ಬೇರೆ ನಿಮ್ದು ಬೇರೆ ಆಗಿರ್ತದೆ. ಅದು ದಟ್ ಇಸ್ ಕಾಲ್ಡ್ ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಅಂತ. ಹೆಂಗೆ ಕಂಡುಹಿಡಿಯೋದು ಸರ್? ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗ 9mm ಬುಲೆಟ್, ಹಾಗಾಗಿ ಇದು ಅವ್ರದೇ ಗನ್ ಇರಬಹುದು, ಹಿಂಗೊಂದು ಆರ್ಗ್ಯುಮೆಂಟ್ ಬರ್ತಾ ಇದೆ. ಎರಡೂ ಕಡೆಯಿಂದನೂ ಕೂಡ ಇದೇ ರೀತಿಯ ಆರ್ಗ್ಯುಮೆಂಟ್ ಬರ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಇಂಥದ್ದೇ ಗನ್ನಿಂದ ಫೈರ್ ಆಗಿದೆ ಅಂತ ಹೇಳಿ ಹೆಂಗ್ ಕಂಡಿಡ್ತಾರೆ ಅಂತ? ಈಗ ಅದು ರಿಕೋಚೆಟ್ ಆಗದಿದ್ರೆ, ಅದ್ ಯಾವ್ದೋ ಒಂದು ಇಂಟರ್ಮೀಡಿಯೇಟ್ ಆಬ್ಜೆಕ್ಟಿವ್ ಹೊಡಿದೇ ಬಂದ್ರೆ, ಡೈರೆಕ್ಟ್ ಆಗಿ ಬಾಡಿ ಹೊಕ್ಕಿದ್ರೆ ಬುಲೆಟ್, ಅದನ್ನು 101% ಐಡೆಂಟಿಫೈ ಮಾಡ್ತಾರೆ. ಆ ಗನ್ ಅನ್ನು ತಗೊಳ್ತಾರೆ. ಎಲ್ಲ 9, 10 ಎಷ್ಟು ಗೊತ್ತಿಲ್ಲ ಎಷ್ಟು ಗನ್ ಹಿಡಿದಿದ್ದಾರೆ ಅಂತ. ಎಷ್ಟು ಗನ್ ಹಿಡಿದಿದ್ದಾರೆ ಮೇಡಮ್? ಎಷ್ಟು ಗನ್ ಸೀಸ್ ಆಗಿದೆ? ಒಂದು 9 ಸೀಸ್ ಆಗಿರ್ಬೋದು. 11+ ನಮಗ್ ಸಿಕ್ಕಿದ್ದು, ಅದಾದ್ಮೇಲೆ ಇನ್ನೂ ಹೆಚ್ಚು ಮಾಡಿರಬಹುದು. ಆಯ್ತು, ಒಂದು 15 ಗನ್ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ 15 ಗನ್ ಸೀಸ್ ಮಾಡಿ ಈ ಹುಡುಗ ಯಾವ ಬಟ್ಟೆ ಹಾಕೊಂಡಿದ್ದಾನೆ, ಇವನು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾನ, ಕಾಟನ್ ಶರ್ಟ್ ಹಾಕಿದಾನ, ಟೆರಿಕಾಟ್ ಯಾವುದೇ ಶರ್ಟ್ ಹಾಕೊಂಡಿದ್ರೆ ಆ ಮೆಟೀರಿಯಲ್ ಯೂಸ್ ಮಾಡಿ ಅದಕ್ಕೆ ಹ್ಯೂಮನ್ ಬಾಡಿಯಾಗಿ ಒಂದು ಪ್ರಿಪೇರ್ ಮಾಡಿರ್ತಾರೆ, ಅದು ರೆಸಿಸ್ಟೆನ್ಸ್ ಎಷ್ಟು ಅಂತ. ಅದಕ್ಕೆ ನಾರ್ಮಲ್ ಈ ಗನ್ನಿಂದ 15 ಗನ್ನಿಂದ ಫೈರ್ ಮಾಡ್ತಾರೆ. ಫೈರ್ ಮಾಡಿ ಆ ಬುಲೆಟ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಆ ಬುಲೆಟ್ ಕ್ರೈಮ್ ಬುಲೆಟ್ ಅನ್ನು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಕಂಪೇರ್ ಮಾಡ್ತಾರೆ. ಈ ಸ್ಟ್ರೈಯೇಷನ್ಸ್ ಅಂದ್ರೆ ಲೈನಿಂಗ್ಸ್ ಇರ್ತದೆ. ಅದು ನಾನು ಆವಾಗ ಹೇಳಿದಾಗೆ ಪ್ರತಿ ಬುಲೆಟ್ ಗೆ ಫಿಂಗರ್ ಪ್ರಿಂಟ್ ಅಂತ ಇದೆ, ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್. ಈಗ ನಾನು ಹೊಡೆದ ಗನ್ನಿಂದ ಸೇಮ್ ಮೇಕ್, ಒಟ್ಟಿಗೆ ತಕೊಂಡದ್ದು, ಸೇಮ್ ಕಂಪನಿ, ಸೇಮ್ ರೇಟ್, ಎವ್ರಿಥಿಂಗ್ ಸೇಮ್ ಬುಲೆಟ್ ಯೂಸ್ ಮಾಡ್ತೇವೆ. ಬಟ್ ಹೊರಗೆ ಬರುವಾಗ ಅದರ ಮೇಲಿದ್ದ ಸ್ಟ್ರೈಯೇಷನ್ಸ್ ಮಾರ್ಕಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅದ್ರ ಮೇಲೆ ನಾವು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಕಂಡುಹಿಡಿತೇವೆ. ಅದು ರಿಕೋಚೆಟ್ ಆಗದಿದ್ರೆ, ಈಗ ದೇಸಿ ಮಾಡೆಲ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೇಸಿಗೆ ಬಿಹಾರ್ ಮತ್ತು UP ಅಲ್ಲಿ ಸಿಗುವ ಗನ್ಗಳು 3,500-4,000 ರೂಪಾಯಿ 5,000 ರೂಪಾಯಿ ಗನ್ ಸಿಗ್ತದೆ ಬಿಹಾರ್ ಅಲ್ಲಿ. ಆ ಗನ್ ಅಲ್ಲಿ ಫೈರ್ ಮಾಡಿದ್ದು ವೆರಿ ಡಿಫಿಕಲ್ಟ್ ಟು ಕಂಪೇರ್. ಯಾಕಂತ ಹೇಳಿದ್ರೆ ಅದು ಒಂದ್ಸರಿ ಫೈರ್ ಆದ ಕೂಡಲೇ ಅದು ಎಕ್ಸ್ಪಾಂಡ್ ಆಗ್ತದೆ. ಸೊ ದಟ್ ಇಸ್ ವೆರಿ ಡಿಫಿಕಲ್ಟ್. ಮತ್ತೆ ಇನ್ನೊಂದು ಅದ್ರ ಡಿಸ್ಟೆನ್ಸ್, ಈಗ ಇದಕ್ಕೆಲ್ಲದಕ್ಕೂ ಈಗ ಮೇನ್ ಏನಿದೆ ಅಂದ್ರೆ ಆ ಉಂಡಿದು ಫೋಟೋ ಒಂದು ಸಿಕ್ಕಿದ್ರೆ ಎವ್ರಿಥಿಂಗ್ ಇಸ್ ಸಾಲ್ವ್ಡ್, ಹಾಫ್ ದ ಥಿಂಗ್ ಇಸ್ ಸಾಲ್ವ್ಡ್. ಓಕೆ ಸರ್, ಈಗ ಇನ್ನೊಂದು ಅನುಮಾನ ಅಂತಂದ್ರೆ ಮಿಸ್ಫೈರ್ ಅಂತ ಹೇಳಲಾಗ್ತಾ ಇದೆ. ಈಗ ಮಿಸ್ಫೈರೋ ಟಾರ್ಗೆಟೆಡ್ ಫೈರೋ ಇದನ್ನ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ? ಅದು ಸೇಮ್ ಅಲ್ಲ ಮೇಡಮ್. ಮಿಸ್ಫೈರ್ ಆದ್ರೇನು ಫೈರ್ ಆದ್ರೇನು ಒಂದೇ ಅಲ್ಲ. ಬಾಡಿ ಒಳಗೆ ಆಗಿದೆ, ನಿಜವೇ ಆಗಿದೆ. ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಇಟ್ ಈಸ್ ಫೈರ್. ಅವನು ಮಿಸ್ಫೈರ್, ಅವನು ಯಾವಾಗ ಟ್ರಿಗರ್ ಎಳಿಯದೆ ಪರ್ಕಷನ್ ಕ್ಯಾಪಿಗೆ ಅದು ಹೊಡೆಯದೆ ಗನ್ ಹೊರಗೆ, ಬುಲೆಟ್ ಹೊರಗೆ ಬರುವುದಿಲ್ಲ. ಈಗ ಎಷ್ಟು ಬುಲೆಟ್ ಸಿಕ್ಕಿದೆ, 100 ಬುಲೆಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವರು ಇಟ್ ಕಾಂಟ್ ಬಿ ವಿತ್ 10 ಗನ್ ಇಂದ, ಅದನ್ನ ಜಾಸ್ತಿ ಸಹ ಇರ್ಬೋದು. 100 ರೌಂಡ್ಸ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಮೋರ್ ದೆನ್ 20 ಗನ್ಸ್. ಅದನ್ನ ನೋಡ್ಬೇಕೀಗ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆಯಿಂದಲೂ ಕೂಡ ಗನ್ ಅಲ್ಲಿ ಫೈರ್ ಮಾಡ್ಲಾಗ್ತಿತ್ತು ಅನ್ನೋ ಆರೋಪ ಭರತ್ ರೆಡ್ಡಿ ಅವರ ಕಡೆಯವರು ಮಾಡ್ತಿದ್ದಾರೆ. ಇಲ್ಲ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಆಪ್ತನ ಬಳಿಯಲ್ಲೇ ಇದ್ದಿದ್ದು ಗನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಡೈರೆಕ್ಷನ್ ಇಂದ ಫೈರ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತಾ? ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದ ಆಗಿದೆಯೋ ಅಥವಾ ಅವ್ರ ಮನೆ ಕಡೆಗೆ ಫೈರ್ ಆಗಿದೆಯೋ ಅನ್ನೋದನ್ನ? ಮೇಡಮ್, ಅದರಲ್ಲಿ ಬ್ಯಾಲಿಸ್ಟಿಕ್ ಅಲ್ಲಿ 3 ತರ ಇದೆ. ಒಂದು ಎಕ್ಸ್ಟರ್ನಲ್, ಒಂದು ಇಂಟರ್ನಲ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂತ. ನಾವು ಡಾಕ್ಟರ್, ಆಸ್ ಎ ಫೋರೆನ್ಸಿಕ್ ಎಕ್ಸ್ಪರ್ಟ್, ಆಸ್ ಎ ಡಾಕ್ಟರ್,
ನಮ್ಗೆ ಬೇಕಾಗಿದ್ದು ಟರ್ಮಿನಲ್ ಬ್ಯಾಲಿಸ್ಟಿಕ್ ಅಂದ್ರೆ ವೂಂಡ್ ಬ್ಯಾಲಿಸ್ಟಿಕ್ ಅಂತ. ಅದನ್ನ ನೋಡಿದ ಕೂಡ ನಾವು ಹೇಳ್ತೇವೆ ಇದು ಯಾವ ಆಂಗಲ್ ಇಂದ ಫೈರ್ ಆಗಿದೆ ಅಂತ. ಮೇಲಿಂದ ಫೈರ್ ಆಗಿದೆ, 90 ಡಿಗ್ರಿಯಲ್ಲಿ ಫೈರ್ ಆಗಿದೆ, ಕ್ರಾಸ್ ಫೈರ್ ಆಗಿದೆ, ಯಾವ್ದು ಎಲ್ಲದೂ ಗೊತ್ತಾಗ್ತದೆ. ಅದಕ್ಕೆ ನಾನು ನಿಮ್ಮ ಹತ್ರ ಅವಾಗ ಹೇಳಿದ ಒಂದು ಪಿಕ್ಚರ್ ತೋರಿಸಿದ್ರೆ ಸಾಕು, ವಿ ಕ್ಯಾನ್ ಟೆಲ್ ಇಟ್ ವೆದರ್ ಇಟ್ ಡಿಸ್ಟೆಂಟ್ ಶಾಟ್, ನಿಯರ್ ಶಾಟ್, ಇಂಟರ್ಮಿಡಿಯೇಟ್, ಯಾವ ಆಂಗಲ್ ಅಂತ. ಈಗ ಈಗ ಅದು ಕೊಲೆ ರೌಂಡ್ ಆಗದ ವ್ಯಕ್ತಿಯನ್ನು ಹೊರತುಪಡಿಸಿನೂ ಸರ್, ಈಗ ಆರೋಪ ಬರ್ತಿರೋದೇನು ಆತನ ಸಾವಾಯ್ತು ಸರಿಯೇ, ಬಟ್ ಈ ಫೈರಿಂಗ್ ಅನ್ನೋದೇನಿದೆ ಎರಡೂ ಕಡೆಯಿಂದ ಆಗ್ತಾ ಇತ್ತು ಅನ್ನೋದು ಒಬ್ರು ವಾದ. ಇಲ್ಲ ಬಂದಿದ್ದು ಹೊರಗಡೆಯಿಂದ ಮನೆ ಒಳಗೆ ಅನ್ನೋದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಆರೋಪ. ಕ್ಯಾನ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಫೈಂಡ್ ಔಟ್ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಿಂದನೂ ಕೂಡ ಅಥವಾ ಕಾಂಪೌಂಡ್ ಒಳಗಿಂದನೂ ಫೈರ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಹಾಗಿದ್ರೆ ಹೇಗೆ ಅಂತ? ನೋಡಿ ಮೇಡಮ್, ನಾನು ಅವಾಗ ಹೇಳಿದಾಗೆ ಒಂದು ಇಂಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್, ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್. ಈ ಎಕ್ಸ್ಟರ್ನಲ್ ಬ್ಯಾಲಿಸ್ಟಿಕ್ ಡೀಲ್ಸ್ ವಿತ್ ಟ್ರೆಜೆಕ್ಟರಿ, ಹೇಗೆ ಫೈರ್ ಆಯ್ತು ಅಂತ, ಯಾವ ಆಂಗಲ್ ಅಲ್ಲಿ ಬಂತಂತ, ಮೇಲಿಂದ ಬಂತ, ಕೆಳಗಿಂದ ಬಂತ, ಅದು ಟ್ರೆಜೆಕ್ಟರಿ ತೋರಿಸ್ತದೆ. ಅದು ವೂಂಡ್ ಆಫ್ ಎಂಟ್ರಿ ಯಾವಾಗ ವೂಂಡ್ ಬ್ಯಾಲಿಸ್ಟಿಕ್ ಗೆ ಹೇಳ್ತದೆ. ಅದು ಈಗ ಜನಾರ್ದನ್ ರೆಡ್ಡಿ ಮನೆ ಎತ್ತರದಲ್ಲಿದ್ರೆ ಅದು ಮೇಲಿಂದ ಬಂದಿದೆ. ಇಲ್ಲ ವೂಂಡ್ ಆಫ್ ಎಂಟ್ರಿ ಸೇಮ್ ಲೆವೆಲ್ ಇದೆ, ಕೆಳಗಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್, ನನ್ಗೆ ಗೊತ್ತಿಲ್ಲ, ಮೇಲಿಂದ ಜನಾರ್ದನ್ ರೆಡ್ಡಿ ಮನೆ ಮೇಲಿದೆ ಅಂತ ನಾನು ಟಿವಿಯಲ್ಲಿ ನೋಡಿದ್ದು, ನಾನೇನು ಆ ಕಡೆ ಹೋಗಿಲ್ಲ. ಅವಾಗ ಅದು ಮೇಲಿಂದ ಬಂದ್ರೆ ಡೆಫಿನೆಟ್ಲಿ ಇಟ್ ಕಾನ್ ಬಿ ಫ್ರಮ್ ಇದು ಈ ಮನೆ ಕಾಂಪೌಂಡ್ ಹೊರಗಿಂದ ಇರ್ಲಿಕ್ಕಿಲ್ಲ. ಈಗ ಇದರಲ್ಲಿ ಏನಾಗಿದೆ, ಈ ಯಾರು ಅಟೋಪ್ಸಿ ಮಾಡಿದ್ದಾರೆ ಅವರು ಫಸ್ಟ್ ಹೇಳ್ಬೇಕು ಫೋಟೋ. ಈಗ CID ಹೋದ ಕೂಡಲೇ ಫೋಟೋ ಬರ್ತದೆ. ಫೋಟೋ ಬಂದ ಕೂಡಲೇ ಅವ್ರಿಗೆ ಯಾರು ನೋಡಿದ್ರು, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ನೋಡಿದ್ರು ಅವ್ರು ಹೇಳ್ತಾರೆ ಇದು ಟ್ರೆಜೆಕ್ಟರಿ ಈಸ್ ಗೋಯಿಂಗ್ ಅಪ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ, ಡೌನ್ವರ್ಡ್ಸ್. ಈಗ ಡೌನ್ವರ್ಡ್ಸ್ ಅಂದ ಕೂಡಲೇ ಮೇಲಿಂದ ಬಂದಂತ ಅರ್ಥ, ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಕೆಳಗಿಂದ ಬಂದಂತ ಅರ್ಥ. ರೈಟ್ ಸರ್, ದಯಮಾಡಿ ಸಂಪರ್ಕದಲ್ಲಿರಿ ಸರ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ತಗೊಂಡು ವಾಪಸ್ ಬರ್ತೀನಿ. ಇನ್ನು ಫೈರಿಂಗ್ ಕೇಸಿಗೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯ ಆಗ್ತಾ ಇದೆ. ಶಾಸಕ ರೆಡ್ಡಿ ಮನೆ ಬಳಿಯಲ್ಲಿ 2 ಬುಲೆಟ್ ಪತ್ತೆಯಾಗಿದೆ. ಹೇಗೆ ಬಳ್ಳಾರಿಯ ರೆಡ್ಡಿ ಅವರ ಮನೆ ಬಳಿಯಲ್ಲಿ 9mm ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ಕೇಸ್ಗೆ ಪೊಲೀಸರು ಅಲ್ಲಿಗೆ ಮತ್ತೊಂದು ಸಾಕ್ಷ್ಯವನ್ನು ಪತ್ತೆ ಹಚ್ಚಿದ್ದಾರೆ. ಗುಂಡುಗಳ ಪತ್ತೆ ಬೆನ್ನಲ್ಲೇ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರೆದಿದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ನಡುವೆ ಹಾಗಾದ್ರೆ ವೈಷಮ್ಯಕ್ಕೇನೆ ಈ ಫೈರಿಂಗ್ ಎಲ್ಲ ನಡೆದು ಹೋಯ್ತಾ? ರಾಜಕೀಯ ವೈಷಮ್ಯಕ್ಕೆ ಹೊತ್ತಿ ಹೋಯ್ತಾ ಬಳ್ಳಾರಿ? ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕ್ಲಿಯರ್ ಇದೆ. ರಾಜಕೀಯ ವೈಷಮ್ಯವೇ ಇಷ್ಟೆಲ್ಲ ಗಲಾಟೆ ಗದ್ದಲ ಕಾರಣ ಅಂತ ಹೇಳಿ. ಆದರೆ ಇವತ್ತು ಸಿಕ್ಕ ಬುಲೆಟ್ನಿಂದ ಪ್ರಕರಣಕ್ಕೆ ಯಾವ ರೀತಿಯಾದ ಲಾಭ ಆಗುತ್ತೆ ಅಥವಾ ಯಾವ ರೀತಿ ಸಾಕ್ಷಿಯಾಗಿ ನಿಲ್ಲಬಹುದು, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಮಹಾಬಲ್ ಶೆಟ್ಟಿ ಇದ್ದಾರೆ. ಮಹಾಬಲ್ ಶೆಟ್ಟಿ, ನೀವು ಆಗಲೇ ಅಂದರೆ ಪ್ರಾರಂಭದಲ್ಲೇ ಕೇಳ್ತಾ ಇದ್ದ ಹಾಗೆ ಘಟನೆ ನಡೆದು 3-4 ದಿನ ಆಗಿ ಹೋಗಿದೆ. ಇವತ್ತು ಬೆಳಗ್ಗೆ ಬಾಂಬ್ ಸ್ಕ್ವಾಡ್ ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿಯಲ್ಲಿ ಸತೀಶ್ ರೆಡ್ಡಿ ಅವರು ನಿಂತಿದ್ರು ಅಂತ ಅಥವಾ ಭರತ್ ರೆಡ್ಡಿ ಅವರು ನಿಂತಿದ್ರು ಅಂತ ಹೇಳಲಾಗ್ತಾ ಇರುವ ಜಾಗದಿಂದ ಬುಲೆಟ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಕ್ಯಾನ್ ದಿಸ್ ಬಿ ಅನ್ ಎವಿಡೆನ್ಸ್? ಯಾಕಂದ್ರೆ ಸಾಕಷ್ಟು ಜನ ಓಡಾಡಿರ್ತಾರೆ, ಆ ದಿನ ಕೂಡ ಸಾಕಷ್ಟು ಜನ ಓಡಾಡಿರ್ತಾರೆ. ಇದು ಎಕ್ಸಾಕ್ಟ್ಲಿ ಎಲ್ಲಿಂದ ಬಂದು ಎಲ್ಲಿಗೆ ಬಿತ್ತು ಅನ್ನೋದ್ರ ಬಗ್ಗೆ ಕಂಡು ಹಿಡಿಯಕ್ಕಾಗತ್ತಾ? ಕಂಡು ಹಿಡಿದ್ರು ಕೂಡ ಇದು ಸಾಕ್ಷ್ಯ ಆಗತ್ತಾ ಅಂತ? ನೋಡಿ, ಆಲ್ರೆಡಿ ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳ್ತೇವೆ ನಾವು. ಇದು ಒಂದ್ಸರಿ ಫೈರಿಂಗ್ ಆದ ಕೂಡಲೇ ಇಡೀ ಏರಿಯನ್ ಕಾರ್ಡನ್ ಆಫ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಯಾವ ಬುಲೆಟ್ ಯೂಸ್ ಮಾಡಿದ್ರೆ ಯಾವ ರೇಂಜ್ ಇದೆ ಅಂತ. ಇಟ್ ಮೈ ಗೋ ಟು 300 ಮೀಟರ್ಸ್. 300 ಮೀಟರ್ ಅಂದ್ರೆ ಆಲ್ಮೋಸ್ಟ್ 300-400 ಮೀಟರ್ ವರೆಗೆ ಕಾರ್ಡನ್ ಆಫ್ ಮಾಡಿ ಇಡೀ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬೇಕು. ನೀವು ಈಗ ಹೇಳಿದಕ್ಕೆ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಈಗ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಅ ಟ್ರಾಜಿಡಿ. ನಾವು 24 hours ರಾತ್ರಿ ಹಗಲಿಲ್ಲದಂತೆ ಅದನ್ನು ಗ್ರಿಡ್ ಪ್ರಕಾರದಲ್ಲಿ ಸ್ಕ್ಯಾನ್ ಮಾಡಿ ಬುಲೆಟ್ ಹುಡುಕ್ಬೇಕಿತ್ತು ಅವರು. ಈಗ ನೋಡಿ, ಒಂದು ಕಾರ್ಟ್ರೇಜ್ ಅಲ್ಲಿ ಇರ್ತದೆ. ಈಗ ನಾವು ಈಗ ಜನರು ಏನ್ ತಿಳ್ಕೊಂಡಿದ್ದಾರೆ ಇಡೀ ಬುಲೆಟ್ ಹೋಗ್ತಂತ. ಅದು ನೋಡಿ, ಒಂದು ಕಾರ್ಟ್ರೇಜ್ ಇರೋದು, ಕಾರ್ಟ್ರೇಜ್ ಅಲ್ಲಿ ಅದು ಗನ್ ಹತ್ರ ಇರ್ತದೆ, ಗನ್ ಕೆಳಗೆ ಬಿದ್ದಿರ್ತದೆ, ಬುಲೆಟ್ ಮಾತ್ರ ಫೈರ್ ಆಗೋದು. ಬುಲೆಟ್ ಸಿಕ್ಕಿದ ಕೂಡ್ಲೆ ಈಗ ಅದು ಯಾವ ಗನ್ ಇದೆ ಅಂತಂದ್ರೆ ಈಗ ನೋಡಿದ ಕೂಡಲೇ ಹೇಳ್ಬೋದು ಇದು ಯಾವ ಗನ್ ಅಂತ. ಇದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ವಿಲ್ ಟೆಲ್ ವಿಚ್ ಗನ್, ಯಾವ ಗನ್ ಅಂತ ಹೇಳ್ತಾರೆ ಅವರು. ಬಟ್ ಈಗ ಇಡೀ ಬಳ್ಳಾರಿ ಇಡೀ ಏರಿಯಾದಲ್ಲಿ ಯಾವ ಲೈಸೆನ್ಸ್ ಗನ್ ಹೋಲ್ಡರ್ ಇದೆ ಅವರು ಎಲ್ಲಾ ಗನ್ ಅನ್ನು ತಗೊಂಡ್ ಬರ್ಬೇಕು. ಈಗ ಇನ್ವೆಸ್ಟಿಗೇಷನ್ ವೋಂಟ್ ಬಿ, ಬಿಕಾಸ್ ಇಟ್ ಇಸ್ ಇವರಿಗೆ ನಾಳೆ ಸಿಗ್ಬೋದು ಈ ತರ ಮಾಡಿದ್ರೆ. ಇನ್ಯಾರೋ ತಂದು 2 ಬುಲೆಟ್ ಹಾಕಿ ಹೋಗ್ತಾರೆ ಟು ಮಿಸ್ಗೈಡ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಿಜವೇ ಸರ್. ಈಗ ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬಂದ್ಬಿಟ್ಟು ತಪಾಸಣೆ ನಡೆಸಿದ್ದು ಇದೆಲ್ಲ ನಡೆಸಿದ್ರೆ, ನೀವು ಆಗ್ಲೇ ಹೇಳಿದ್ರಿ ಪ್ರೊಸೀಜರಲ್ ಡಿಲೇ ಹಾಗೆ ಲ್ಯಾಪ್ಸ್ ಅಂತ ಹೇಳಿ, ಬಟ್ ಸ್ಟಿಲ್ ಇದರಿಂದ ಏನಾದ್ರೂ ಈ ಪ್ರಕರಣಕ್ಕೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಎವಿಡೆನ್ಸ್ ಕಲೆ ಹಾಕೋ ಸಾಧ್ಯತೆ ಇದೆಯಾ ಅಂತ? ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಬಟ್ ಈ ಒಂದು 100 ಬುಲೆಟ್ ಸಿಕ್ತು, ಡಿಫ್ರೆಂಟ್ 9mm ಆಯ್ತು, ಇನ್ನೊಂದು ಆಯ್ತು, ಶಾರ್ಟ್ಗೆ ಆಯ್ತು. ಇದನ್ನ ಹುಡುಕ್ಬೇಕಲ್ಲ. ಈಗ ಡಾಕ್ಟರ್ಗೆ ಸಿಕ್ಕಿದ ಬುಲೆಟ್ ಕ್ರೈಮ್ ಬುಲೆಟ್ ಅಂತ ಏನ್ ಹೇಳ್ತೇವಲ್ಲ,
ದಟ್ ಇಸ್ ಅ ಪೀಸ್ ಆಫ್ ಎವಿಡೆನ್ಸ್. ಅದರಿಗೆ ಇಷ್ಟು ಗನ್ ಇಂದ ಫೈರ್ ಮಾಡಿ ಕಂಪಾರಿಸನ್ ಮಾಡ್ಬೇಕು. ಇದು ಒಂದು ದಿವಸ ಕೆಲಸದಲ್ಲಿ ಆಗುದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಪ್ರತಿ ಬುಲೆಟ್ ಅನ್ನು ಗನ್ ಇಂದ ಫೈರ್ ಮಾಡಿ ಆ ಬುಲೆಟ್ ತೆಗೆದು ಈ ಬುಲೆಟ್ ಕಂಪಾರಿಸನ್ ಮಾಡಿ ಕಂಪಾರಿಸನ್ ಮೈಕ್ರೋಸ್ಕೋಪ್ ಮಾಡುವಾಗ ಇದು ಟೇಕ್ಸ್ ಅವರ್ಸ್. ಇದು 1 ಗಂಟೆಯಲ್ಲಿ ಆಗುದಿಲ್ಲ. ನನ್ಗೆ ಗೊತ್ತಿಲ್ಲ ಹೇಗೆ ಪೊಲೀಸ್ ಹೇಳಿದ್ರು ನಮ್ ಬುಲೆಟ್ ಅಲ್ಲ ಅವ್ರ ಬುಲೆಟ್ ಅಲ್ಲ ಅಂತ. ಇಟ್ ಟೇಕ್ಸ್ ಅವರ್ಸ್ ಅಂಡ್ ಡೇಸ್. ಅದು 100 of bullets have been fired, rounds have been fired. ಹೆಂಗಿರುತ್ತೆ ಸರ್ ಇದು ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಹೇಳಿ ವಿವರಿಸಬಹುದಾ? ಈ ಕಲೆ ಹಾಕಾಗಿದೆ ಅಂದ್ರೆ ಅಲ್ಲಿನ ಬುಲೆಟ್ ಅನ್ನ ಸಂಗ್ರಹ ಮಾಡಾಗಿದ್ದಾರೆ, ವಾಟ್ ವಿಲ್ ಬಿ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ? ಪ್ರೊಸೀಜರ್ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ಒಂದು ಬುಲೆಟ್ ಅನ್ನು ತೆಗೆದು ಕೊಡ್ತಾರೆ. ದಟ್ ಇಸ್ ಕ್ರೈಮ್ ಬುಲೆಟ್. ಆ ಬುಲೆಟ್ ಅನ್ನು ಡಾಕ್ಟರ್ ತೆಗೆದು ಕೊಡುವಾಗ ಸಹ ಈ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್. ಯಾಕಂದ್ರೆ ಅವರು ಅದನ್ನು ಮೆಟಲ್ ಫೋರ್ಸೆಪ್ಸ್ ಅಲ್ಲಿ ಹಿಡಿಬಾರ್ದು ಅದನ್ನು. ಯಾಕಂದ್ರೆ ಅವ್ರು ಅದನ್ನ ಹಿಡಿದ್ರೆ ಅದ್ರ ಮೇಲೆ ಇನ್ನೊಂದು ಲೈನ್ ಬರೀತಾರೆ ಅವರು. ಈ ಫೋರ್ಸೆಪ್ಸ್ ಅಲ್ಲಿ ಹಿಡಿದ ಕೂಡಲೇ ಇನ್ನೊಂದು ಲೈನ್ ಬಿತ್ತು ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಮರಣೋತ್ತರ ಪರೀಕ್ಷೆ ಮಾಡುವಾಗ ಅಟ್ಮೋಸ್ಟ್ ಕೇರ್ ತಗೊಂಡು ಆ ಬುಲೆಟ್ ಅನ್ನು ತೆಗೆದು ಅದನ್ನ ನಾವು ಕಾಟನ್ ಅಲ್ಲಿ ಮಿಕ್ಸ್ ಮಾಡಿ ಮ್ಯಾಚ್ ಬಾಕ್ಸ್ ತರದೊಂದು ಬಾಕ್ಸ್ ಅಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ನಾವು FSL ಗೆ. FSL ನವರು ಅದನ್ನ ನೋಡಿದ ಕೂಡಲೇ ಹೇಳ್ತಾರೆ ಇದು ಯಾವ ಗನ್ ಇದೆ, SLR, AK-47, 9mm, ಯಾವ MM ಅಂತ ಅವ್ರು ನೋಡಿದ ಕೂಡಲೇ ಹೇಳ್ತಾರೆ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವ್ರು ನೋಡಿದ ಕೂಡಲೇ ಅವ್ರು ಈಗ ಎಲ್ಲಾ ಗನ್ ಅನ್ನು ಸೀಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇದು ಈ ಗನ್ ಅಂತ. ಈಗ ಜನಾರ್ದನ್ ರೆಡ್ಡಿ ಕಡೆಯವ್ರ ಹತ್ರ ಆ ಬುಲೆಟೇ ಇರ್ಲಿಕ್ಕಿಲ್ಲ, ಅಂದ್ರೆ ಆ ತರದ ಗನ್ ಇರ್ಲಿಕ್ಕಿಲ್ಲ. ಸೊ ದಟ್ ಈಸ್ ರೂಲ್ಡ್ ಔಟ್. ಈಗ ಯಾವ ಬುಲೆಟ್ ಅಂತ ಈ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಹೇಳಿದ ನಂತರ ಖಾಲಿ ಒಂದೊಂದು 5-6-10 ಗನ್ ಇರ್ಬೋದು, ಅದರಿಂದ ಫೈರ್ ಮಾಡಿ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡೋ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮರಣೋತ್ತರ ಪರೀಕ್ಷೆ ಮಾಡುವವನು ವೂಂಡ್ ಆಫ್ ಎಂಟ್ರಿದು ಡೈರೆಕ್ಷನ್ ಹೇಳ್ಬೇಕು. ಅವನು ಮೇಲೆ ಬಂತ ಕೆಳಗಿಂದ ಬಂತ ಆಂಗಲ್ ಪೆನೆಟ್ರೇಟಿಂಗ್ ಅದರಲ್ಲಿ ಬರೆಯುವಾಗ ವೆದರ್ ಇಸ್ ಓವಲ್ ಶೇಪ್, ರೌಂಡ್ ಶೇಪ್, ಈ ತರ ಶೇಪ್ ಎಲ್ಲ ಬರೆದು ಅದಕ್ಕೋಸ್ಕರ ಹೇಳಿದ್ರೆ ಪಿಕ್ಚರ್ ನೋಡಿದ ಕೂಡ ನಾವು ಉತ್ತರ ಕೊಡ್ಬೋದು. ರೈಟ್ ಸರ್, ಯಾವ ಡಾಕ್ಟರ್ ಕೊಡ್ತಾರೆ. ಎಸ್ ಸರ್ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಸರ್, ಅದನ್ನು ಗಮನಿಸಿ ಮತ್ತೆ ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆ ಆಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್? ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನು ಹಾರಿಸಲಾಗಿತ್ತ. ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮಹಬಲ್ ಶೆಟ್ರು ವಿವರಿಸ್ತಾ ಇದ್ರು. ಶೆಟ್ಟಿ ಸರ್, ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ? ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸಂಟ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನು ತೆಗಿಲೇಬೇಕು. ಇದೀಗ 48 hours ಆದ್ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗ್ದೂದ್ ಅಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್ ಬಳಕೆ ಆಗತ್ತೆ ನಿಮಗೆ ಗೊತ್ತೇ ಇದೆ ಸರ್. ನೋಡಿ, ನಾವು ಹೇಳಿದ್ವಲ್ಲ, ನಾವು ನಿಂತಿದ್ದ ಜಾಗದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿ ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ಬಹುದು. ಅವ್ರು ಹೇಳ್ಬೋದು, ಖಂಡಿತ ಹೇಳ್ತಾರೆ ಅವರು. ಬಟ್ ಇದನ್ನ ಸತ್ಯ ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ. ಆದ್ರೆ ಆ ಬುಲೆಟ್ ಯಾರ ಕಡೆಯಿಂದ ಬಂದಿದಂತ ಆ ಗನ್ ಅಲ್ಲಿ ಈ ಮಾರ್ಕಿಂಗ್ ಸಿಮಿಲರ್ ಇದ್ರೆ ಅದು ಪ್ರೂವ್ ಆಯ್ತಲ್ಲ ಮೇಡಮ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಬುಲೆಟ್ ಸಿಕ್ಕಿದ ಯಾರಿಗೆ, ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಬುಲೆಟ್ ಸಿಕ್ಕಿದ ಕೂಡಲೇ ಕಿಸೆಲ್ ಹಾಕೊಂಡ್ರು, ಅದ್ರ ಮೆಟಲ್ ಪೆನ್, ಈ ತರ ಪೆನ್ ಇದ್ರೆ ನನ್ನ ಪೆನ್ ಇದ್ದಾಗೆ ಮೆಟಲ್ ಪೆನ್, ಈ ತರದ್ದು ಪೆನ್ ಅಲ್ಲಿ ಯೂಸ್ ಮಾಡಿದ್ರೆ ತಾಗಿದ್ರೆ ಒಂದು ಸ್ಕ್ರಾಚ್ ಬಿತ್ತು. ಆವಾಗ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಅದು ಕಂಪೇರ್ ಆಗುದಿಲ್ಲ. ಯಾಕಂದ್ರೆ ಅದು ಫಿಂಗರ್ ಪ್ರಿಂಟ್ ಆಗಿ ಮೇಡಮ್, ಒಂದು ಸ್ಕ್ರಾಚ್ ಬಿದ್ರೆ ಸಾಕು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ರೈಟ್. ಈಗ ಫೈನಲಿ ಸರ್, ಇನ್ವೆಸ್ಟಿಗೇಷನ್ ಇದರಿಂದ ವಾಪಸ್ ಏನಾದ್ರೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಬುಲೆಟ್ಗಳ ಪಾತ್ರ ಎಷ್ಟು ಮಹತ್ವದ ಆಗತ್ತೆ?
ಬುಲೆಟ್ ಪಾತ್ರನೇ ಮೀನ್ ಮೇಡಮ್, ಅದ್ರ ಮೇಲೇನೆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ಹೇಳ್ಬೇಕು ವಾಟ್ ಇಸ್ ದ ಟ್ರೆಜೆಕ್ಟರಿ ಆಂಗಲ್ ಯಾವ್ದಂತ, ವೆದರ್ ಇಟ್ ಇಸ್ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಮೀಡಿಯಲಿ ಲ್ಯಾಟ್ರಲಿ ಅಂತ ಅವ್ರು ಹೇಳ್ಬೇಕು. ಯಾವ ತರ ಹೋಗ್ತಾ ಇದೆ, ಇದು ಓವಲ್ ಶೇಪ್ ಇದೆಯಾ, ರೆಕ್ಟಾಂಗ್ಯುಲರ್ ಇದೆಯಾ, ಅದರಲ್ಲಿ ಬಿವೇಲಿಂಗ್ ಇದೆಯಾ, ಈ ತರ ಹೇಳಿದ್ರೆ ಮಾತ್ರ ಗೊತ್ತಾಗುದು. ಮತ್ತೊಂದು ಅವ್ರು ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಪಾಯಿಂಟ್ ಬ್ಲಾಂಕ್, ಇಂಟರ್ಮೇಟ್ ಇದೆಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗುದು ಮೇಡಮ್. ಇದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ಆ ಇಂಜುರಿಯನ್ನು ನಾವು ತಲೆಯಿಂದ ಸಹ ಮೆಜರ್ ಮಾಡ್ತೇವೆ, ಕಾಲಿದ್ದು ಫುಟ್ ಇಂದ ಸಹ ಮೆಜರ್ ಮಾಡ್ತೇವೆ. ಆವಾಗ ನಮ್ಗೆ ಗೊತ್ತಾಗ್ತಿದೆ ಯಾವ ಆಂಗಲ್ ಇಂದ ಬಂದಂತ, ಎರಡು ಮೆಜರ್ ಮಾಡ್ತೇವೆ ನಾವು. ವುಂಡ್ ಆಫ್ ಎಂಟ್ರಿಯನ್ನು ಮೆಜರ್ ಮಾಡುವ ಖಾಲಿ ಬೇರೆ ವುಂಡಲ್ಲಿ ನಾವು ಖಾಲಿ ವುಂಡ್ ಮಾತ್ರ, ಈಗ ತಲವಾರಲ್ಲಿ ಕಡಿದ್ರೆ ಖಾಲಿ ವುಂಡ್ ಮೆಜರ್ ಮಾಡ್ತೇವೆ. ಬಟ್ ಫೈರ್ ಆರ್ಮ್ ಇಂಜುರಿಯಲ್ಲಿ ತಲೆ ಟಿಪ್ ಇಲ್ಲಿಂದ ಮತ್ತು ಕಾಲ ಬುಡದಿಂದ ಮೆಜರ್ ಮಾಡಿ ಹೇಳ್ತೇವೆ, ಇಷ್ಟು ಹೈಟ್ ಇಂದ ಇದೆ ನೆಲದಿಂದ. ಆವಾಗ ಏನಾಗ್ತದೆ, ಅವಾಗ ನಮ್ಗೆ ಹೇಳ್ಬೋದು ಇದನ್ನು, ಇದು ಯಾವ ಆಂಗಲ್ ಇಂದ ಎಲ್ಲಿಂದ ಬಂತಂತ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.